ಕಾರ್ಯಾಧ್ಯಕ್ಷ ಶಿಸ್ತು ಮೀರಿದವರ ವಿರುದ್ಧ ಮಾಹಿತಿಯ ವರದಿ ನೀಡುವುದಾಗಿ ಹೇಳಿದ್ದು ಅದಕ್ಕೂ ಅದರಲ್ಲೇನಿದೆ ವರದಿ ಕೊಡೋರನ್ನ ಯಾರು ಬೇಡ ಅಂತಾರೆ, ಕೊಡೋಕೆ ಹೇಳಿದ್ದಾರೆ, ತಗೊಳ್ಳೋಕೆ ಅವರಿದ್ದಾರೆ ಅಂತ ವರದಿ ಮಾಡ್ತಾರೆ. ಒಟ್ಟಲ್ಲಿ ಹೈಕಮಾಂಡ್ ವಾರ್ತೆ ಕೊಟ್ಟು ಅಷ್ಟೇ ಶಿಸ್ತು ಕ್ರಮ ಜರುಗಿಸಿದ್ದು ಅಷ್ಟೇ ಅನ್ನೋದು ಪರಮೇಶ್ವರ್ ಅವರ ಮಾತಿನ ಮರ್ಮಾನ ತಿಳಿಸಿಲ್ಲ. ಅದೇ ಅಸಾಮಾನ್ಯವಾಗಿ ಸೋಲಿಸಿಕೊಳ್ಳೋಣ ಅಲ್ಲ. ಇದೀಗ ತಮ್ಮ ಅಧ್ಯಕ್ಷ ಸ್ಥಾನದ ಬುಡಕ್ಕೆ ಬಂದವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಹೊಸ ದಾಳ ಒದಗಿಸಿದ್ದಾರೆ. ಅಧ್ಯಕ್ಷ ಬದಲಾಗಲೇಬೇಕು. ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋರನ್ನ ಡಿಕೆಶಿ ಖರ್ಗೆ ಕಡೆ ಒತ್ತು ಮಾಡಿ ತೋರಿಸಿದ್ಯಾಗಿ ರಾಜ್ಯ ಕಾಂಗ್ರೆಸ್ ಮಧ್ಯದಲ್ಲಿ ನಡೀತಾ ಇರೋ ಕಲಹಕ್ಕೆ ಖರ್ಗೆ ಅವರನ್ನ ದಾಳವಾಗಿ ಬಳಸಿಕೊಳ್ಳಲಾಗಿದೆ. ಎಲ್ಲ ಹೋಗಿ ಖರ್ಗೆ ಬುಡಕ್ಕೆ ಬಂದಿದ್ದೇನೆ. ಈಗ ಈ ವಿಚಾರ ಅನುಕೂಲಕ್ಕೆ ಕ್ಯಾನ್ಸಲ್ ಮಾಡೋದಿಲ್ಲ. ಡಿಕೆಶಿ ಮಾಡೋದನ್ನು ಕ್ಯಾನ್ಸಲ್ ಮಾಡೋದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿ ಈಗ ಮಾಡಬೇಡಿ, ಅದನ್ನು ಪೋಸ್ಟ್ಪೋನ್ ಮಾಡಿ, ಒಂದೊಂದೇ ಸಿಕ್ಸ್ ತಗೊಳ್ತಾ ಹೋಗ್ತೀವಿ. ಆ ಲಕ್ಷ್ಮೀ ಜಾರಕಿಹೊಳಿ